ರೈತರು ಇವತ್ತು ನಮಗೆ ಬೆನ್ನೆಲುಬು. ನೀವು ಇವತ್ತು ನಿಮ್ಮ ಪಾಂಡವಪುರಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಕಾಟೇರ ಸಿನಿಮಾ ಸ್ಟಾರ್ಟಿಂಗಿಂದನೂ ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರ್ನಾಡ ಅಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ, ಒನ್ ಅಂಡ್ ಓನ್ಲಿ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾ ಇವತ್ತು 25ನೇ ದಿನ ಪೂರೈಸಿ ಇನ್ನು ಮುಂದೆ 50, 75, 100, 150, 350 ಸೊ ಈ ಥರ ಸಾವಿರಾರು ದಿನ ಓಡಲಿ, ದೊಡ್ಡ ಒಂದು ಸಕ್ಸಸ್ ಆಗಲಿ. ಹಾಗೆ ನಾವು ಈ ಸಿನಿಮಾನ ಬುಧವಾರ ನೋಡ್ತಿದ್ವಿ, ನಾನು ಬಾಸು ಎಲ್ಲರೂ ಕೂತ್ಕೊಂಡು ನೋಡ್ತಿದ್ವಿ. ಫಸ್ಟ್ ಒಂದು 5 ನಿಮಿಷಕ್ಕೆ ನಾನು ಹಿಂಗೆ ನೋಡಿದೆ, ಬಾಸ್ನ ಪಕ್ಕದಲ್ಲಿ ಕೂತಿದ್ರು. ಬಾಸ್ ಕೇಳಿದೆ, ಬಾಸ್ ಕಾಲರ್ ಎತ್ಕೊಂಡು ಓಡಾಡ್ತೀವಿ ಬಾಸ್ ಅಂದಿದ್ದೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ನಮ್ಮ ತರುಣ್ ಸುಧೀರ್ ಅವರು, ನನ್ನ ಬ್ರದರ್ ಫ್ರಮ್ ನದರ್ ಮದರ್ ಅಂತಲೇ ಹೇಳ್ಬೋದು, ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾ ಅಲ್ಲಿ ಅವಕಾಶ ಕೊಟ್ಟಿದ್ರು. ಅದೇ ಥರ ಈ ಒಂದು ಸಿನಿಮಾ ಕಾಟೇರ ಸಿನಿಮಾ ಅವರು ಯಶಸ್ವಿ, ಇಷ್ಟೊಂದು ದೊಡ್ಡ ಯಶಸ್ಸು ಕಂಡಿದೆ ಈ ಸಿನಿಮಾ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಇಷ್ಟು ಒಂದು ಅದ್ಭುತವಾದ ಒಂದು ಸಿನಿಮಾ ಕೊಡುಗೆ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಅದು ರೈತರ ಮೇಲೆ ಒಂದು ಸಬ್ಜೆಕ್ಟ್ ಇದೆ, ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು 2 ಪಾತ್ರದಲ್ಲಿ, ಒಂದು ಹುಡುಗನ ಪಾತ್ರದಲ್ಲಿ ಆಮೇಲೆ ವಯಸ್ಸಾದ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. 2 ಬ್ಯೂಟಿಫುಲ್ ಆಗಿ ನಿಭಾಯಿಸಿ, ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆ, ನನ್ನ ಇಡೀ ನಮ್ಮ ಸರ್ಕಾರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ಅವ್ರಿಗೆ ಖಂಡಿತ ಈ ಸಲ ನ್ಯಾಷನಲ್ ಅವಾರ್ಡ್ ಸಿಗಲೇಬೇಕು. ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು. ಸಿಗಬೇಕು ತಾನೇ ಅವ್ರಿಗೆ? ಇಲ್ಲ, ಸೌಂಡ್ ಕೇಳಿಸ್ತಿಲ್ಲ. ಸಿಗಬೇಕು ತಾನೇ? ಅದು ಸಿಕ್ಕೇ ಸಿಗುತ್ತೆ ಬಾಸ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನೀವು. ಹಾಗೆ ಆರಾಧನಾ ಅವರು ಆಗಲಿ, ಫಸ್ಟ್ ಸಿನಿಮಾ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ವಿನೋದ್ ಆಳ್ವ ಸರ್ ಅವರಾಗಲಿ, ಆ್ಯಂಡ್ ಶ್ರುತಿ ಅಮ್ಮ ಅವರು ಅಕ್ಕನ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ನಾನು ಆ ಸಿನಿಮಾ ನೋಡಿದಾಗ ಆಲ್ಮೋಸ್ಟ್ ಒಂದು 11:30, 12 ಗಂಟೆ ಇರಬೇಕು ಅನ್ಸುತ್ತೆ, ನಾವು ನೋಡ್ತಿದ್ವಿ. ಇಂಟರ್ವಲ್ ಬಿಟ್ಟಿದ್ದು, ಇಮಿಡಿಯೇಟ್ ತರುಣ್ ಸುಧೀರ್ ಸರ್ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಒಂದಿಷ್ಟು ನಾನು ಆ ವಿಷಯಗಳ ಬಗ್ಗೆ ಹೇಳಿದೆ. ಅದಾದ್ಮೇಲೆ ಮಾರನೇ ದಿನ ಸಿನಿಮಾ ನೋಡ್ಕೊಂಡು ಬಂದು, ನಾನು ಆ ಸಿನಿಮಾ ಬಗ್ಗೆ ಎಲ್ಲ ವಿಮರ್ಶನೆ ಹೇಳಿರಲಿಲ್ಲ, ಬಟ್ ಇಲ್ಲಿ ಹೇಳ್ತೀನಿ. ಸಿನಿಮಾ ಒಂದು ಪುಸ್ತಕದ ಥರ ಇತ್ತು, ಖಂಡಿತ ಒಂದು ಪುಸ್ತಕ. ನಾವೆಲ್ಲ ಸ್ಕೂಲಲ್ಲಿ ಓದಬೇಕಾದ್ರೆ ಬುಕ್ಕು ನಾವು ಪೇಜಸ್ ಎಲ್ಲ ತಿರುಗಿಸ್ಬೇಕಾದ್ರೆ ಎಲ್ಲ ಒಂದು ಬರ್ದಿರೋದು, ಅದಾದ್ಮೇಲೆ ಈ ಕಡೆ ತಿರುಗಿಸಿದ್ರೆ ಎಲ್ಲೋ ಒಂದು ಕಡೆ ಈ ಫೋಟೋಗಳು ಬರೋದು. ಯಾಕೆ ಅಂದರೆ ಆ ಫೋಟೋಗಳು ನಮ್ಮನ್ನು ಇಮಿಡಿಯೇಟ್ ಆಗಿ, ಆ ಫೋಟೋ ನಾವು ನೋಡಿದ ತಕ್ಷಣ ನಮಗೆ ವಿಷಲ್ ಕನೆಕ್ಟ್ ಆಗ್ತಿತ್ತು. ಅದೇ ಥರ ಪ್ರತಿಯೊಂದು ವಿಷಯನೂ ಅಷ್ಟು ಬ್ಯೂಟಿಫುಲ್ ಆಗಿ ಹೇಳಿ, ಅದಕ್ಕೆ ಫೈಟು, ಸಾಂಗ್, ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲ ಕೊಟ್ಟು ಈ ರೀತಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕ ಜನತೆ, ನೀವೆಲ್ಲರೂ ಅದನ್ನ ಸ್ವೀಕಾರ ಮಾಡಿದ್ದಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೆ ರಾಕ್ಲೈನ್ ಸರ್ ಅವ್ರಿಗೂ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಳಗ್ಗೆಯಿಂದ ಎಷ್ಟು ಜನ ಮೆರವಣಿಗೆಗೆ ಬಂದರು, ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳಪ್ಪ. ಥ್ಯಾಂಕ್ ಯು. ತಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹ ಎಲ್ಲರ ಮೇಲೆ ಇರಲಿ. ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.